ಗುರುವಿಗೆ ಶರಣು, ಸದ್ಗುರುವಿಗೆ ಶರಣು. ಧ್ಯಾನ ಮೂಲ ಗುರುಮೂರ್ತಿ, ಪೂಜ್ಯ ಮೂಲ ಗುರುಪಾದ, ಮಂತ್ರ ಮೂಲ ಗುರುವಾಕ್ಯಂ, ಮೋಕ್ಷ ಮೂಲ ಗುರುಕೃಪ. ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ಶ್ರೀ ರಾಜಯೋಗಿ ಅವಧೂತ ನಾಮದೇವಗೌಡರ ಚರಣಾರವಿಂದರಲ್ಲಿ ಶರಣಾರ್ಥಿ ಅಂತ ತಿಳಿಸುತ್ತಾ, ಹಾಗೂ ಯೂಟ್ಯೂಬ್ನಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಸರ್ವ ಆತ್ಮಗಳಿಗೆ ಶರಣಾರ್ಥಿ ಅಂತ ಹೇಳುತ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಹ್ವಾನಿತರಾದ ಶ್ರೀ ಅಮರಗುಂಡಪ್ಪ ಹೂಗಾರ್ ಸಾಕಿನ ಹುಲ್ಲೂರು ಇವರು ನಮ್ಮ ಕಾರ್ಯಕ್ರಮ ಅನುಭವ ಕೊಡಲು ಬಂದಿದ್ದಾರೆ. ಇವರು ಶರಣು ವಿಶ್ವವಚನ ಫೌಂಡೇಶನ್ ಸಿಂಧನೂರು ತಾಲೂಕಿಗೆ ಅಧ್ಯಕ್ಷರಾಗಿದ್ದಾರೆ. ಅದರಂತೆ ಇವತ್ತಿನ ವಿಶೇಷವಾಗಿ ಜ್ಞಾನವನ್ನು ನೀಡಲು ಬಂದಿದ್ದಾರೆ. ಹಾಗೂ ಸಾಹಿತಿಗಳಾವುದು, ಪ್ರವಚನಕಾರರಾವುದು, ಹಾಗೂ ವಿಶೇಷವಾಗಿ ಅಧ್ಯಾತ್ಮ ಚಿಂತಕರು. ಅವರಿಗೆ ನಿಮ್ಮ ಪರವಾಗಿ ಶರಣಾರ್ಥಿ ಅಂತ ಹೇಳ್ತಾ ಅವರಿಗೆ ಅಪ್ಪಣೆ ಕೊಡೋಣ. ಶರಣಾರ್ಥಿಗಳು. ಶರಣ ಬಂಧುಗಳೇ, ನಾಡಿನ ಗುರುಲಿಂಗ ಜಂಗಮ ಪ್ರೇಮಿಗಳೇ, ಮತ್ತು ಯಾವತ್ತೂ ನಿರಂತರವಾಗಿ ಈ ಒಂದು ಆಧ್ಯಾತ್ಮಿಕ ಒಂದು ವಿಷಯವನ್ನು ಆರಿಸುವಂಥ ಅಧ್ಯಾತ್ಮ ಪ್ರೇಮಿಗಳೇ, ತಮ್ಮೆಲ್ಲರ ಒಂದು ಪವಿತ್ರ ಆತ್ಮಕ್ಕೆ ನಾನು ಶರಣಾರ್ಥಿಗಳನ್ನು ಸಮರ್ಪಿಸಿವೆ. ಇಲ್ಲಿ ನಮ್ಮ ಭಾಗದಲ್ಲಿ ವಿಶೇಷವಾದ ಒಬ್ಬ ಸಾಹಿತ್ಯ ಹೌದು ಮತ್ತು ಅನುಭವಿಗಳು ಕೂಡ ಹೌದು. ಅದರಲ್ಲಿ ಒಂದು ಸದ್ಬೋಧ ಯೂಟ್ಯೂಬ್ ಅಂತೇಳಿ ಒಂದು ಪ್ರಾರಂಭಿಸಿ ಈಗಾಗಲೇ 1 ವರ್ಷ ಮೇಲಾಗಿರಬಹುದು. ಯಾವತ್ತೂ ಒಳ್ಳೊಳ್ಳೆ ಅನುಭವಿಗಳನ್ನು ಕೂಡ ತಾವು ಕರೆಸಿಕೊಂಡು ಕಾರ್ಯಕ್ರಮ ಪ್ರಚಾರ ಮಾಡುತ್ತಾ ಬಂದಿದ್ದಾರೆ. ಅವರ ಒಂದು ಸೇವೆ ಮತ್ತು ಸಮಾಜ ಸೇವೆ, ಅವರ ಒಂದು ಬದುಕಿಗೆ ನಾನು ಯಾವತ್ತೂ ಶರಣಾರ್ಥಿಗಳು ನಾನು ಸಮರ್ಪಿಸಿವೆ. ಶರಣಾರ್ಥಿಗಳು. ತಮಗೂ ಕೂಡ ಆಧ್ಯಾತ್ಮಿಕ ಒಂದು ಚಿಂತನೆ ಕೇಳ್ತಿರಲ್ಲ, ತಮಗೂ ಕೂಡ ಒಂದಿಸುತ್ತಾ ಇಂದಿನ ವಿಷಯ ಶರಣರು ಹೇಳ್ತಾರ. ಷಡ್ಸ್ಥಳಗಳ ಬಗ್ಗೆ ಹಲವಾರು ಶರಣರು ಕೂಡ ಹೇಳ್ಯಾರ. ಚನ್ನಬಸವಣ್ಣ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಎಲ್ಲ ಶರಣರು ಕೂಡ ಅವರವರ ಒಂದು ಅನುಭವಕ್ಕೆ ತಕ್ಕಂಗ ಆ ಷಡ್ಸ್ಥಳಗಳ ಬಗ್ಗೆ ಸಾಕಷ್ಟು ವಿವರಣೆ ಮಾಡಿ ಹೇಳ್ಯಾರ. ಮತ್ತು ಇನ್ನೂ ಕೂಡ ಅನುಭವಿಗಳು, ಹೊಸ ಅನುಭವಿಗಳು ಕೂಡ ಹೇಳುತ್ತಾ ಬಂದಿದ್ದಾರೆ. ಅವರು ಏನು ಹೇಳುತ್ತಾ ಬಂದರೂ ಕೂಡ ಅದು ಮೂಲ ಸೂತ್ರ ಬಿಟ್ಟು ಯಾರು ಹೇಳಕ್ ಬರಂಗಿಲ್ಲ. ಆ ಮೂಲ ಸೂತ್ರವನ್ನೇ ಹಿಡಿದುಕೊಂಡು ಅದನ್ನು ಸ್ವಲ್ಪ ಹೇಳ್ಬೇಕಾಗ್ತದೆ. ಆ ಮೂಲ ಸೂತ್ರ ತಿಳಿಸಿದ್ರೆ ಯಾರಪ್ಪ ಅಂದ್ರೆ ಮಹಾಜ್ಞಾನಿಗಳು ಮತ್ತು ಬಸವಾದಿ ಶರಣರು ಮತ್ತು ಮಹಾತ್ಮರು. ಅಂತ ಒಬ್ಬ ಶರಣರ ಒಂದು 12ನೇ ಶತಮಾನದಲ್ಲಿ ಇರ್ತಕ್ಕಂಥ ಒಬ್ಬ ಶರಣ ಆತ ಬಾಚಿ ಕಾಯಕದ ಬಸವಣ್ಣ ಅಂತೇಳಿ ಅಲ್ಲಿ ಇರ್ತಾನಂತ. ಅದು ಬೀದರ್ ಜಿಲ್ಲಾ ಬಸವ ಕಲ್ಯಾಣ ತಾಲೂಕು ಮತ್ತು ರಾಮೇಶ್ವರ ಒಂದು ಗ್ರಾಮ. ಅದು ಆ ವಿಶ್ವಕರ್ಮದ ಬಡಿಯರ ಮಂಥನವರು ಆ ಭಾಗದ ಒಬ್ಬ ಆತನು ಕೂಡ ಶರಣ. ಆತನ ಹೆಸರು ಬಾಚಿ ಕಾಯಕದ ಬಸವಣ್ಣ ಅಂತೇಳಿ ಆತ ಒಂದು ವಚನದಲ್ಲಿ ಹೇಳ್ತಾನತ್. ಆ ಷಡ್ಸ್ಥಳಗಳ ಬಗ್ಗೆ ಹೇಳ್ತಾನತ್. ಆಶಯ ಬಿಟ್ಟಿಡೆ ಭಕ್ತರೆಂಬೆ ಅಂತ ಹೇಳ್ತಾನ. ಮೂಲ ನೋಡ್ರಿ, ಮನುಷ್ಯ ಸಾಧಕನಿಗೆ ನಾವು ಅಧ್ಯಾತ್ಮ ಸಾಧನೆ ಮಾಡ್ಬೇಕಾದ್ರೆ ಆಸೆ ನಮಗೆ ಎಡರು ತೊಡರು ಕೊಡ್ತಕ್ಕಂಥದ್ದು ಏನಪ್ಪ ಅಂದ್ರ ದುರಾಸೆ. ಆಸೆ ಸಂಬಂಧ ಅಲ್ಲ, ಅವ್ರು ಆಸೆ ಅಂತ ಬಳಸ್ತಾರ. ಆ ದುರಾಸೆ ಏನೈತಲ್ಲ ಮನುಷ್ಯನಿಗೆ ಅದು ಎಡವಟ್ಟು ಮಾಡುತ್ತದೆ. ಯಾವುದೇ ಒಂದು ಮೇಲ್ಮಟ್ಟಕ್ಕ ಉನ್ನತದ ಸಾಧನೆ ಮಾಡ್ಬೇಕಾದ್ರೆ ಮನುಷ್ಯನಿಗೆ ಸದಾಸೆ ಇರಬೇಕದು, ಅಂದ್ರೆ ಮಿತಿ ಇರಬೇಕು. ಆ ಮಿತಿಯೊಳಗೆ ನಾವು ಒಂದು ಸಾಧನೆ ಮಾಡಿದ್ರ ಆ ಒಂದು ಬದುಕು ಮಾಡಿ ಬದುಕಿನೊಳಗೆ ಒಂದು ಮತ್ತೊಂದು ಬದುಕು ಮಾಡ್ತಾರಲ್ಲ ಅದಕ್ಕೆ ಸಾಧನೆ ಅಂತಾರೆ. ಬದುಕು ಬೇರೆ, ಬದುಕಿನೊಳಗೆ ಒಂದು ಬದುಕು ಮಾಡ್ತಾರೆ ಅದಕ್ಕೆ ಸಾಧನೆ, ಪ್ರವೃತ್ತಿ ಅಂತಾರೆ ಕೂಡ. ಅದಕ್ಕೆ ಪ್ರವೃತ್ತಿ. ಆ ಪ್ರವೃತ್ತಿ ಯಾವ್ದಪ್ಪ ಅಂದ್ರೆ ವಿಶೇಷವಾದ ಒಂದು ಪ್ರವೃತ್ತಿ ಯಾವ್ದಪ್ಪ ಅಂದ್ರೆ ಪ್ರವೃತ್ತಿಗಳಲ್ಲಿ ಹಲವಾರು ಪ್ರವೃತ್ತಿಗಳು ಕೂಡ ಬರ್ತಾವೆ. ಅದರಲ್ಲಿ ಒಂದು ಪಾರಮಾರ್ಥಿಕದ ಒಂದು ಪ್ರವೃತ್ತಿ ಐತಲ್ಲ, ಇದು ವಿಶೇಷವಾದ ಒಂದು ಘನತೆ, ಒಂದು ವಿಶೇಷವಾದ ಒಂದು ಗೌರವ, ವಿಶೇಷವಾದ ಒಂದು ಸ್ಥಾನಮಾನ ಪಡ್ಕೊಂಡೈತೆ ಅದು. ಅದಕ್ಕಾಗಿ ಅಂಥ ಒಂದು ವಿಶೇಷವಾದ ಒಂದು ಸ್ಥಾನಮಾನ ಪಡ್ಕೊಂಡಂಥ ಶರಣರಲ್ಲಿ ಬಾಚಿ ಕಾಯಕದ ಒಬ್ಬ ಬಸವಣ್ಣ ಆತನು ಕೂಡ
ಒಳ್ಳೆ ಅನುಭವಿ, ಒಳ್ಳೆ ಶರಣತ. ಹೌದು. ಆತನನ್ನು ಕೂಡ ನಾವು ಸ್ಮರಿಸಿಕೊಂಡು ಆತನ ಪಾದಕ್ಕೆ ಸ್ಥಿರವಾಗಿ ನಾವು ಶರಣಾರ್ಥಿಗಳನ್ನು ಸಲ್ಲಿಸಲೇಬೇಕಾಗ್ತದೆ. ಭಕ್ತಿ ಸ್ಥಳದ ಬಗ್ಗೆ ಏನ್ ಹೇಳ್ತಾರಪ್ಪ ಅಂದ್ರ, ಆಸೆ ಬಿಡ್ಬೇಕಂತ ಹೇಳ್ತಾರ, ದುರಾಸೆ ಬಿಡ್ಬೇಕಂತ ಹೇಳ್ತಾರ. ಅಂದ್ರ ಮಾತ್ರ ನಿನಗೆ ಭಕ್ತನ, ನಿಜವಾದ ಭಕ್ತ ನೀನಾಗ್ತದೆ. ಆಗಕ್ಕೆ ಸಾಧ್ಯ, ಇಲ್ಲಾಂದ್ರೆ ಆಗಕ್ಕೆ ಸಾಧ್ಯವಿಲ್ಲ. ವೇಷಭೂಷಣಗಳಲ್ಲಿ ನೀನು ಭಕ್ತ ತೋರಿಕೆ ಆಗಬಹುದು, ಆದ್ರೆ ನಿನ್ನ ಅಂತರಂಗದ ಸಾಕ್ಷಿಯಲ್ಲಿ ನೀನು ಭಕ್ತ ಆಗ್ಬೇಕಾದ್ರ ಆಸೆ ಬಿಡು ಅಂತೇಳಿ ಹೇಳ್ತಾರ. ಇದು ಒಪ್ತಕ್ಕಂತ ಮಾತು. ಮತ್ತೆ ಮುಂದಿನ ಮಾತು ಏನಂತ ಅಂದ್ರ, ವೇಷವ ಬಿಟ್ಟಡೆ ಮಹೇಶ್ವರನೆಂಬೆ. ವೇಷ ಬೇಕಾಗಿಲ್ಲ, ದಾಂಭಿಕ ಬೇಕಾಗಿಲ್ಲ, ದಾಂಭಿಕ ವೇಷ ಬೇಕಾಗಿಲ್ಲ. ನಾನು ಇಂಥ ನಾನು ಇಂಥ ವ್ಯಕ್ತಿ, ನಾನು ಜ್ಞಾನಿ, ನಾನು ಶರಣ, ನಾನು ಯೋಗಿ ಅಂತೇಳಿ ಹೇಳೋದ್ ಬೇಕಾಗಿಲ್ಲ. ನಿನ್ನ ಮನಸ್ಸು, ನಿನ್ನ ಅಂತರಂಗದ ಸಾಕ್ಷಿ ನಿನಗೆ ಹೇಳ್ಬೇಕದು. ನೀನು ಭಕ್ತರ ಸ್ಥಳವೊಂದು ದಾಟಿ ಮಹೇಶ್ವರ ಸ್ಥಳಕ್ಕೆ ನೀನು ಮುಟ್ಟಿದೇ ಇಲ್ಲ ಅಂದ್ರೆ ಆ ಭಗವಂತನ ಸ್ವರೂಪ ನೀನು ಅರಿದೇ ಇಲ್ಲ, ಆ ಭಗವಂತನ ದರ್ಶನ ನಿನಗೆ ಆಗೈತೆ ಇಲ್ಲ ಅಂತೇಳಿ ನಿನ್ನ ಮನಸ್ಸು ಒಪ್ಪಕ್ಕಂತ. ಅದಕ್ಕೆ 2ನೇ ಶಲ್ಯದಲ್ಲಿ ವೇಷವ ಬಿಟ್ಟಡೆ ಮಹೇಶ್ವರ ನಂಬೆ ಅಂತ ಹೇಳ್ತಾನ. ಆಮೇಲೆ ಭವಪಾಶವ ಬಿಟ್ಟಡೆ ಪ್ರಸಾದಿ ಎಂಬೆ. ನೋಡಿ, ಭವಪಾಶ ಅಂತಂದ್ರ ಈ ಪ್ರಪಂಚದಲ್ಲಿ ಬದುಕು ಮಾಡ್ತಾರ ಅಂದ್ರ ಅದು ಏನ್ ಮಾಡ್ತಪ್ಪ, ದುರಾಸೆ ಏನೈತಲ್ಲ ಈ ಭವಪಾಶಕ್ಕೆ ನಮಗೆ ಒಳಪಡ್ತದೆ. ಅಂದ್ರೆ ಸಂಸಾರದ ವ್ಯಾಮೋಹ ಆಗಿರ್ಬೋದು, ಹೆಣ್ಣು ಹೊನ್ನು ಮಣ್ಣುಗಳ ಇವೇನದವಲ್ಲ ಭವಪಾಶಕ್ಕೆ ಒಳ ಮಾಡ್ತಕ್ಕಂಥ ಇವು ಪಾಶಗಳು. ಇವುಗಳಿಗೆ ನಾವು ಅಂದ್ರೆ ಅಲ್ಲಿ ಇವುಗಳಿಗೆ ನಾವು ದೋಷ ಮಾಡಲಾರ್ದಂಗೆ ಇರ್ಬೇಕಾಗ್ತದೆ. ಅವುಗಳ ಬಳಕೆ ಇದ್ರೂ ಕೂಡ ಒಂದು ಮಿತಿ ಚೌಕಟ್ಟು ಐತಿ. ಧರ್ಮದ ಒಂದು ಸಂದರ್ಭದಲ್ಲಿ ನಾವು ಅವನ್ನ ಬಳಕೆ ಮಾಡಿದ್ರೆ ದೋಷ ಅಲ್ಲ. ವಿಪರೀತವಾಗಿ ಅಂದ್ರೆ ಅನ್ಯರೇ ಚಲಬೇಕು ಶರಣಂಗೆ ಪರಸತಿಯನ್ನು ಅಲ್ಲಿನೆಂಬ ಇದನ್ನ ನಾವು ಸ್ವಲ್ಪ ಇಲ್ಲಿ ನೆನಪಿಸ್ಬೇಕಾಗ್ತದೆ. ಇದಕ್ಕೆ ಒಳಪಡ್ತಕ್ಕಂಥ ಭವಪಾಶಕ್ಕೆ ಸಿಲಿಸ್ತಕ್ಕಂಥ ವಸ್ತುಗಳು ಯಾವಪ್ಪ ಅಂದ್ರೆ ಇವು. ಅದಕ್ಕೆ ಭವಪಾಶವ ಬಿಟ್ಟಡೆ ಪ್ರಸಾದಿ ಎಂಬೆ. ಪ್ರಸಾದಕ್ಕೆ ನಾವು ಊಟ ಮಾಡ್ತಕ್ಕಂಥ ಅನ್ನಕ್ಕೂ ಕೂಡ ಪ್ರಸಾದ ಅಂತಾರ. ಆದ್ರೆ ನಿನ್ನ ಕಾಯ ಕೂಡ ಪ್ರಸಾದ ಆಗ್ಬೇಕಂತ ಹೇಳ್ತಾರ. ನಿನ್ನ ಜ್ಞಾನ ನಿನ್ನಲ್ಲಿ ಸಮೃದ್ಧಿಯಾಗಿ, ಜ್ಞಾನನಲ್ಲಿ ಪರಿಪಕ್ವವಾಗಿ, ಮಾತನಾಡಿದ ಜ್ಞಾನ, ನೋಡಿದ್ರು ಕೂಡ ಜ್ಞಾನ, ಆ ವಸ್ತು, ಆ ಕಾಯ, ವ್ಯಕ್ತಿಯ ಸಾಧಕನ ಕಾಯ ಐತ್ರ ಪವಿತ್ರವಾದ ಒಂದು ಕಾಯ, ಪವಿತ್ರವಾದ ಒಂದು ಮನಸ್ಸು, ಪವಿತ್ರವಾದ ಒಂದು ಭಾವನೆ ಆಗ್ತಲ್ಲ, ಅಂತ ವ್ಯಕ್ತಿಗಳಿಗೆ ಪ್ರಸಾದಿ ಅಂತಾರ. ಅದಕ್ಕೆ ಪ್ರಸಾದಿ ಸ್ಥಳ ಅಂದ್ರೆ ಅಂತ ವ್ಯಕ್ತಿಗಳು ಅತಿ ಸೂಕ್ಷ್ಮ ವ್ಯಕ್ತಿಗಳು, ಅವ್ರಿಗೆ ಪ್ರಸಾದಿ ಅಂತಾರೆ ಮಧ್ಯಸ್ಥಳದಲ್ಲಿ. ಆಮೇಲೆ ಭಾವ ಘಟಿಸಿದಡೆ ಪ್ರಾಣಲಿಂಗಿ ಎಂಬೆ. ಭಾವನೆಗಳು ಇವೆಲ್ಲ 3 ಆದ್ಮೇಲೆ ಕೂಡ ಭಾವನೆ ಅಂದ್ರೆ ಅಂತರಂಗದಲ್ಲಿ ಕೂಡ ಕೆಲವೊಬ್ಬರು ದೋಷಕ್ಕೆ ಒಳಗಾಗ್ತಾರೆ. ಭಾವನೆಗಳು ಕೂಡ ಸರಿಯಾಗಿರ್ಬೇಕಂತ, ಅದಕ್ಕೆ ಸರಿಯಾದ ಒಂದು ಭಾವನೆಗಳಿಗೆ ಸದ್ಭಾವನೆ ಅಂತಾರ. ಅಂತ ಭಾವನೆಗಳಲ್ಲಿ ನೀವು ಇದ್ರೆ ಮಾತ್ರ ಪ್ರಾಣಲಿಂಗಿ ಅಂತಂದ್ರ ಆ ಲಿಂಗು ಪ್ರಾಣ ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ಜೀವ ಮತ್ತು ಶಿವ ಭಾವ ಅಂತಾರಲ್ಲ, ಜೀವ ಮತ್ತು ಶಿವ ಇವೆರಡು ಏಕಮೇಯವಾಗಬೇಕು. ಅದರಂತೆ ಬರೀ ನಿನ್ನಲ್ಲಿ ಜೀವ ಮತ್ತು ಶಿವ ಒಂದಾದದ್ದು ಅದನ್ನ ಹೊರಗ ಬಹಿರಂಗದಲ್ಲಿ ಕೂಡ ಅದನ್ನ ಕಾಣಬೇಕಂತ ಹೇಳ್ತಾರ. ಸಕಲ ಜೀವರಾಶಿಗಳಲ್ಲಿ ಭಗವಂತನ ಕಾಣ್ತಾರ, ಅದಕ್ಕೆ ಪ್ರಾಣಲಿಂಗಿ ಅಂತಾರ. ಪ್ರಾಣ ಅಂದ್ರೆ ವಾಯು ಜೀವಿ. ಬರೀ ನಿಮ್ಮ ಮೊದಲು ನೀವು ತಿಳ್ಕೊಬೇಕಾಯ್ತು, ನಿನ್ನ ಜೀವ ಮತ್ತು ಅದಕ್ಕೆ ಚೇತನವಾಗಿರ್ತಕ್ಕಂಥ ಒಂದು ವಸ್ತು, ಅವೆರಡು ಒಂದಾಗುತ್ತಲ್ಲ, ಅದಕ್ಕೆ ಪ್ರಾಣಲಿಂಗಿ ಸ್ಥಳ ಅಂತಾರಲ್ಲ. ಆ ಪ್ರಾಣಲಿಂಗಿ ಸ್ಥಳಕ್ಕೆ ಇರಿದಂತ ವ್ಯಕ್ತಿ ಏನ್ ಮಾಡ್ತಾನ, ಸಕಲ ಜೀವರಾಶಿಗಳಲ್ಲಿ ಆ ಭಗವಂತನ ಕಾಣ್ತಾನಲ್ಲ, ಅದಕ್ಕೆ ಪ್ರಾಣಲಿಂಗಿ ಅಂತಾರ. ಅದಕ್ಕೆ ದಯವೇ ಧರ್ಮದ ಮೂಲವೇ ಅಂತೇಳಿ ಬಸವಣ್ಣನು ಕೂಡ ಒಳ್ಳೆ ಚಂದನ ಹೇಳ್ತಾರೆ. ಅಂತ ಸಾಧನೆ, ಅಂತ ಒಬ್ಬ ಸಾಧಕ ಪ್ರಾಣಲಿಂಗಿ ಆದ್ಮೇಲೆ ಮತ್ತು ಇಲ್ಲಿಗೆ ಮಿಗಿಂಗಲದು. ಅಂತ ಒಂದು ಏನಾಗುತ್ತಪ್ಪ, ಮನುಷ್ಯ ಅಧೋಗತಿಗೆ ಬೀಳ್ತಕ್ಕಂಥ ಒಂದು ಸಂದರ್ಭಗಳು ಬರ್ತಿರ್ತಾವ. 4 ಹಂತಗಳು, 4 ಮೆಟ್ಟಿಲುಗಳು ಹೇಳಿದ್ರು ಕೂಡ ಇನ್ನೂ ಹೇಳಕ್ ಕೊನೆ ಮುಟ್ಟಿನಂತ ಬರಂಗಿಲ್ಲ. ಎಷ್ಟೋ ತುಟ್ಟ ತುದಿಗೆ ಹೋದಂತ ವ್ಯಕ್ತಿಗಳು ಕೂಡ ಅದೋ ಪತ್ರಕ್ಕೆ ಬಿದ್ದಾರೆ. ಮತ್ತೆ ಹೇಳ್ತಾರ ಇನ್ನು ಏನಾಗಬೇಕಂದ್ರೆ ನೀನು ಶರಣ ಆಗ್ಬೇಕಂತ ಹೇಳ್ತಾರ. ಅದು ಶರಣ ಆಗ್ಬೇಕಂದ್ರೆ ಏನಪ್ಪ ಅಂದ್ರ ಬಯಕೆ ನಿಂದಡೆ ಶರಣನೆಂಬೆ. ಬಯಕೆ ಹೋಗ್ಬೇಕಂತ ನೋಡ್ರಿ. ಆದ್ರೂ ಕೂಡ ಅಂದ್ರ ಇವ್ 4 ಸ್ಥಳಕಟ್ಟುಗಳು ನಮ್ಮಲ್ಲಿ ಕರಗತ ಆಗಿದ್ರು ಕೂಡ 4 ಸ್ಥಳಕಟ್ಟುಗಳನ್ನು ಕೂಡ ಅವ್ಯಕ್ತ
ಅರ್ಗಿಸಿಕೊಂಡಿದ್ರು ಕೂಡ ಅಲ್ಲಿ ಬಯಕೆ ಇನ್ನು ಐತಿ ಅಂತ ಲೆಕ್ಕ ಅಲ್ಲಿ. ಮತ್ತೆ ಯಾಕಂದ್ರೆ ಇವ್ನು ಮಾಡಕತ್ತೀನಲ್ಲ ನಮ್ಮ ಮಾಡಕತ್ತೀನಿ ಇವು ಇದು ಇಷ್ಟಕ್ಕೆ ಬಂದು ಎಷ್ಟು ಸಾಧನೆ ಮಾಡಿ ನನ್ನಷ್ಟು ಸಾಧನೆ ಯಾರು ಮಾಡಿಲ್ಲ ಅಂತ ಬರ್ತಾವ. ಕೆಲವು ಒಳಗ್ ಅಂತರಂಗದಲ್ಲಿ ಇವು ಕಾಡ್ತಿರ್ತಾವ. ಇಂಥ ಬಯಕೆ ಅಲ್ಲಿ ನಿಂದ್ರಬೇಕಂತ ಹೇಳ್ತಾನ. ಆ ಬಯಕೆ ಬ್ಯಾಡ ಅಂತ ಹೇಳ್ತಾನ. ಆ ಬಯಕೆ ನಿಂದಳಿ ಅವಾಗ ಶರಣ ಏನಪ್ಪ ಅಂದ್ರ ನಾನು ಮುಕ್ತನ ಆಗ್ಬೇಕು, ನಾ ಶರಣ ಆಗ್ಬೇಕು, ಇವೆಲ್ಲ ಏನು ಬೇಡ ಅಂತ ಹೇಳ್ತಾನ. ಇವೆಲ್ಲ ಏನು ನಿಷ್ಕಾಲ ನಿರ್ಲಿಪ್ತ ನಿರ್ಮಯ ಆವಾಗ ಶರಣ ಅಂತ ಶರಣ ಏನಪ್ಪ ಅಂದ್ರೆ ಮುಂದ ಐಕ್ಯ ಸ್ಥಳಕ್ಕ ಯೋಗ್ಯ ಆತನ ಅಂತೇಳಿ ಒಳ್ಳೆ ಅದ್ಭುತವಾದ ಒಂದು ಈ ಷಡು ಸ್ಥಳದ ಸ್ಥಳದಲ್ಲಿ ಒಡಗೂಡಿ ನಿಂದದ ಬಸವಣ್ಣ ಪ್ರಿಯ ವಿಶ್ವಕರ್ಮಠಕ್ಕೆ ಕಾಳಿಕಾ ವಿಮಲ ರಾಜೇಶ್ವರ ಲಿಂಗಕ್ಕೆ ಬ್ಯಾರೆ ಸಲ್ಲಗಲ್ಲ, ಬ್ಯಾರೆದವರು ಯಾರು ಸಲ್ಲಂಗಲ್ಲ ಅಂತೇಳಿ ಕಡಾಖಂಡಿತವಾಗಿ ಹೇಳ್ತಾರ. ಅದಕ್ಕೆ ಷಡು ಸ್ಥಳ ಇವೆಲ್ಲ ಆಧ್ಯಾತ್ಮಿಕ ಒಂದು ಸಾಧಕರಲ್ಲಿ ಇವು ಕೂಡ ಬೇಕಾಗ್ತವ. ಇದ್ರ ಕೂಡ ಇದ್ರ ಬಗ್ಗೆ ಮಾಹಿತಿ ಕೂಡ ನಾವು ತಿಳ್ಕೊಬೇಕಾಗ್ತದೆ. ಅದಕ್ಕಾಗಿ ಶರಣರೇ ಆ ಶರಣರ ವಚನಗಳು ನಾವು ಸರಿಯಾಗಿ ನೋಡ್ಬೇಕು. ಸರಿಯಾಗಿ ನಮ್ಗೆ ತಿಳಿದಿದ್ರು ಕೂಡ ಇಂಥ ಅನುಭವಿಗಳ ಒಂದು ಒಡನಾಟದಿಂದ ಕೆಲವು ಅರ್ಥಗಳನ್ನು ನಾವು ತಿಳಿದ್ಬೇಕಾಗಿತ್ತು. ಯಾಕಂದ್ರೆ ಒಬ್ಬ ಕವಿ ಒಬ್ಬ ಶರಣ ಹೇಳ್ತಾನ, ಆಡು 6 ತಿಂಗಳ ಹುಟ್ಟಿ ಅಂತ ಹೇಳ್ತಾನೆ. ಅದು ಕೂಡ ಇದೇ ಒಂದು ಸಂದರ್ಭಕ್ಕೆ ಬರ್ತದೆ. 6 ತಿಂಗಳ ಹುಟ್ಟಿ 3 ದಿನ ಬದುಕಿತ್ತು, 1 ದಿನ ಸತ್ತಿತ್ತು ಅಂತ ಹೇಳ್ತಾರೆ ಅವ್ರು. ಇದು ವೀರ ಗೊಲ್ಲಾಡನ ಒಂದು ವಚನ. ಆಡು 6 ತಿಂಗಳ ಹುಟ್ಟಿತ್ತು, 3 ದಿನ ಬದುಕಿತ್ತು, 1 ದಿನ ಸತ್ತಿತ್ತು ಅಂತ ಹೇಳ್ತಾರೆ. ಇವೇನು ಮತ್ತು ವಾಚ್ಯಾರ್ಥ ಮತ್ತು ಲಕ್ಷ್ಯಾರ್ಥಕ್ಕೆ ಇವು ಸಂಬಂಧಪಡ್ತವೆ. ಅಧ್ಯಾತ್ಮದ ವಿಷಯದಲ್ಲಿ ಯಾರು ಸಂಪೂರ್ಣ ಅದನ್ನ ಅನುಭವ ಮಾಡಿರ್ತಾರ ಅಂಥವ್ರಿಗೆ ಮಾತ್ರ ಸರಿಯಾಗಿ ಅರ್ಥ ಆಗ್ತಾವ. ಇಲ್ಲಿ ಆಡು 6 ತಿಂಗಳ ಹುಟ್ಟಿತ್ತಂದ್ರೆ ಇಲ್ಲಿ ಷಡಕ್ಷರಿ ಮಂತ್ರ ಅಂತ ಹೇಳುತ್ತೆ. ಇಲ್ಲಿ ಗುರುದೀಕ್ಷೆ ಕೊಡ್ತಾನ, ಗುರು ಅಲ್ಲಿ ಉಪದೇಶ ಮಾಡ್ತಾನ, ಅದು ಹುಟ್ಟೋದು. ಗುರುಪುತ್ರ ಅವತ್ತು ಹುಟ್ಟದನ. ಅದು ಅದಕ್ಕೆ ಆಡು 6 ತಿಂಗಳು ಹುಟ್ಟಿತ್ತು, 3 ದಿನ ಬದುಕಿತ್ತು ಅಂತ ಹೇಳ್ತಂದ್ರ ಗುರು ಲಿಂಗ ಜಂಗಮ ಪ್ರಿಯನಾಗಿ ಜಂಗಮ ಸೇವಕ 3ಗಳನ್ನು ಅದರ ಒಂದು ದಾಸನಾಗಿ ಬದುಕು ಮಾಡ್ತಾನಲ್ಲ. ಅದಕ್ಕೆ 3 ದಿನ 1000 ದಿನ ಬದುಕಿದ್ರು ಕೂಡ ಅದು 3 ದಿನ ಬದುಕಿತ್ತು ಅಂತ ಹೇಳ್ತಾರೆ. ಅದಕ್ಕೆಲ್ಲ 3 ದಿನ ಸಂತೆ ಅಂತ ಹೇಳ್ತಾರೆ. ಬರ್ತಾನ 3 ದಿನ ಸಂತೆ. 1 ದಿನ ಸತ್ತಿತ್ತಂದ್ರ ಅವೆಲ್ಲವನ್ನು ದಾಟಿ ಅವೆಲ್ಲವನ್ನು ಮೀರಿ 1 ದಿನ ಏನು ಇಲ್ದಂಗ ಆಗದಂತ. ನಾನೇನು ಅಲ್ಲ, ನಾನು ಇಲ್ಲ, ನೀನಿಲ್ಲ, ಅದಕ್ಕೆ 1 ದಿನ ಸತ್ತಿತ್ತು ಅಂತೇಳಿ ಎಷ್ಟು ಚಂದ ಹೇಳ್ತಾರ. ಆಮೇಲೆ ಮುಂದೆ ಏನ್ ಹೇಳ್ತಾರಪ್ಪ ಅಂದ್ರ ಕುರಿ ಕುರುಹಮ್ಮಿಯದು. ಯಾಕಂದ್ರೆ ವೀರ ಗೊಲ್ಲಾಡತ್ ಅದಕ್ಕೆ ತನ್ನ ಒಂದು ಕಾಯಕದ ವೃತ್ತಿಯ ಪ್ರಕಾರ ಹೇಳಕತ್ತೆ ನಾವು. ಕುರಿ ಕುರುಹಮ್ಮಿಯದು ಅಂತ. ಆ ಕುರಿಗೆ ಮಲೆಗೊಟ್ಟಿತ್ತು ನೋಡ್ರಿ, ಕುರಿ ಕುರುಹ ಮೇದು ಆ ಕುರಿಗೆ ಮಲೆಗೊಟ್ಟಿತ್ತು ಅಂದ್ರೆ ಇಲ್ಲಿ ಏನಿಲ್ಲ, ಒಂದು ಸಾಧಕನ ಸಂಸಾರನ ಹೋಲಿಕೆ ಮಾಡಿ ಹೇಳ್ತಾರ ಮರಿಗೆ. ಆ ಮರಿ ಕೂಡ ಜ್ಞಾನದ ಒಂದು ಸೇವೆ, ಗುರುಗಳ ಒಂದು ಶರಣರ ಸಂಘದಲ್ಲಿ ಒಡನಾಡದಾಗಲಿ, ಹಿರಿಯ ಅನುಭವಿಗಳ ಒಂದು ಸಂಪರ್ಕ ಆಗಲಿ, ಇಲ್ಲಿ ಸಾಧಕ ಒಬ್ಬ ಕುರಿ ಆಗ್ಬೇಕು. ಇಲ್ಲಿ ಕುರಿ ಆಗಿ ಕುರು ಅಂದ್ರೆ ಆ ಗುರು ಏನ್ ಹೇಳ್ತಾರ, ಆ ಪರವಸ್ತು ಸ್ವರೂಪ ನೀನಿದೆ ಅದನ್ನ ನೀ ತಿಳಿ ಅಂತಿರ್ತಾನೆ, ಅದೊಂದು ಕುರು. ಆ ಕುರು ಮೇಲೆ ಅದನ್ನು ನಾವು ಅದನ್ನ ಸವಿಬೇಕಂತ ಹೇಳ್ತಾನೆ. ಅದರ ಒಂದು ಪರಮಾನಂದ ನಾವು ಸವಿದಪ್ಪ ಅಂದ್ರೆ ಮಲೆ ಬಿಟ್ಟಿತ್ತಂದ್ರೆ ತನ್ನಷ್ಟಕ್ಕೆ ತಾನೇ ಆ ಜ್ಞಾನದ ಶಿಶುವಿಗೆ ಆ ಜ್ಞಾನಾಮೃತ ಕುಡಿಸೋದು ಅದು ತೃಪ್ತಿ ಆಗುತ್ತೆ. ಇದೇ ರೀತಿಯಾಗಿ ಕೊಡ್ತಾ ಅಲ್ಲಿ ಕೊನೆಗೆ ಅಂತ ಬಂದ್ರೆ ತಾನು ಇಲ್ಲ, ಕುರಿ ಇಲ್ಲ, ಕುರು ಇಲ್ಲ, ಏನೇನಿಲ್ಲ, ನಿರ್ಭಯರಾಗುತ್ತಲ್ಲ ಅಂತ ಒಂದು ವಚನಗಳು ಕೂಡ ನಾವಿಲ್ಲಿ ನೋಡ್ಬೇಕಾಗ್ತಂತ ಹೇಳುತ್ತಾ ಶರಣ ಬಂಧುಗಳೇ, ಇನ್ನು ಶರಣರ ವಚನಗಳನ್ನು ನಾವು ಅವಲೋಕನ ಮಾಡ್ಬೇಕಾಗ್ತದೆ. ಯಾಕಂದ್ರ ಆ ಇಂದಿನ ದಿನಗಳಲ್ಲಿ ಆ ಓದೋದ್ರು ಬಹಳ ಕಡಿಮೆ. ಆದ್ರೆ ಅಧ್ಯಾತ್ಮ ಜೀವಿಗಳು ಎಂತ ದಿನಮಾನಗಳು ಪರಿವರ್ತನೆ ಆದ್ರೂ ಕೂಡ ಅವ್ರದ್ದು ಒಂದು ತಮ್ಮ ಸಾಧನೆ, ತಮ್ಮ ಬದುಕು ಯಾವತ್ತು ಬಿಡೋಲ್ಲ. ಯಾಕಂದ್ರೆ ಇಂಥ ಒಂದು ತಾಂತ್ರಿಕ ಯುಗದಲ್ಲಿ ಕೂಡ, ಈ ತಾಂತ್ರಿಕ ಯುಗದಲ್ಲಿ ಒಂದು ಸಮಾಜಕ್ಕೆ ಒಳ್ಳೆಯದನ್ನು ಉಪಯೋಗ ಮಾಡಿ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ತಿಳಿಸಬೇಕೆಂಬ ಉದ್ದೇಶಕ್ಕಾಗಿ ನಮ್ಮ ನಾಗಪ್ಪನವರು ಅದೇ ಒಂದು ತಾಂತ್ರಿಕದ ದಿನಗಳಲ್ಲಿ ಒಂದು ಯೂಟ್ಯೂಬ್ ಒಂದು ಪ್ರಾರಂಭಿಸಿ ಆ ಅನುಭವಗಳನ್ನು ಕರೆಸಿಕೊಡ ಏನ್ ಮಾಡ್ತಾರಪ್ಪ ಅಂದ್ರ ತಾಂತ್ರಿಕದ ಒಂದು ಮುಖಾಂತರ ಕೂಡ ಮಂತ್ರದ ಒಂದು ಉಪದೇಶ ಮಾಡ್ತಾರಲ್ಲ. ಈ ನಮ್ಮ ನಾಗಪ್ಪನವರ ಒಂದು ಬದುಕಿಗೆ ನಾವು ಯಾವತ್ತು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಆಡು ಕುರಿ ಬಂದ ಬಟ್ಟಿಯ ಅಂತಂದ್ರ ನೀನು ಹುಟ್ಟಿದ್ದು ಇಲ್ಲಿ, ನೀನು ಹೋಗುದಿಲ್ಲಿ, ಇವೆಲ್ಲ ಮೂಲ
ಆ ಶರೀಫ್ ಶಾ ಅವರು ಹೇಳಿದ ಪ್ರಕಾರ ಆಡು ಆಯ್ಲಿಗೆ ನುಂಗಿ ಗೋಡಿ ಸುಣ್ಣವನ್ನು ನುಂಗಿರ್ತಾರಲ್ಲ, ಎಲ್ಲವನ್ನೂ ಬಯಲಲ್ಲಿ ಬಯಲಾಗಿ ತಾನೂ ಕೂಡ ಬಯಲಾಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ತಿಳ್ಕೊಂತ ಈ ಒಂದು ನಮ್ಮ ನಾಗಪ್ಪನವರು ಒಂದೇ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶಗಳನ್ನು ಸಾರ್ತಕ್ಕಂಥ ಒಂದು ಬದುಕು ಮಾಡ್ತಾರಲ್ಲ. ಇದಕ್ಕೆ ಸಾಧಿಸದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ ಹೇಳ್ತಾರಲ್ಲ. ಈ ಮಾತು ನಮ್ಮ ನಾಗಪ್ಪನವರಿಗೆ ಸಲ್ಲುತ್ತೆ. ಯಾಕಂದ್ರೆ ಜೀವನದಲ್ಲಿ ಮನುಷ್ಯ ಏನಾದರೂ ಸಾಧನೆ ಮಾಡ್ಕೊಂಡ್ರೆ ಇಂದ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ನಿಮಗೆ ಭಗವಂತ ಯಾವ ಒಂದು ಯೋಗ್ಯತೆ ಕೊಟ್ಟಿರ್ತಾನೆ ಆ ಯೋಗ್ಯತೆ ಪ್ರಕಾರಕ್ಕೆ ನಾವು ಸಮಾಜಕ್ಕೆ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡ್ಬೇಕಂತ ಅಂತಹ ಕಾರ್ಯ ಸಾಧಿಸದೆ ಸತ್ತರೆ ಸಾವಿಗೆ ಅವಮಾನ. ನೀವು ಏನು ಮಾಡ್ಕಪ್ಪ ನಿನ್ನ ಸಾವು ಕೂಡ ಅದು ಒಳಗ್ತಂಥದ್ದು, ಸಾವಿಗೂ ಕೂಡ ಕಷ್ಟ ಬರ್ತಂತ ಹೇಳ್ತಾರೆ. ಇಂಥವ್ರಿಗೆ ಇಲ್ಲ, ಯಾಕಂದ್ರೆ ಇಂಥವ್ರು ಇದ್ರೂ ಕೂಡ ಅಷ್ಟೇ, ಇಲ್ದಿದ್ರು ಕೂಡ. ಯಾಕಂದ್ರೆ ಅಂಥ ಒಂದು ಸಮಾಜದ ಒಂದು ಕಲ್ಯಾಣಕ್ಕೆ ಕಾರ್ಯ ಮಾಡ್ತಾರ. ಅದಕ್ಕೆ ಆದರ್ಶವಿಲ್ಲದೆ ಬದುಕಿಗೆ ಅವಮಾನ ಅಂತಂದ್ರೆ ಇವರು ಆದರ್ಶ ಬದುಕು, ಇವರ ಸಾವಿಲ್ಲದ ಬದುಕು. ಇಂಥ ಒಂದು ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನಿಸಿ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದು ನಾಗಪ್ಪನವರಿಗಾಗಿರ್ಬೋದು ಮತ್ತು ಪ್ರಿಯ ವೀಕ್ಷಕರಿಗೆ ತಮಗೂ ಕೂಡ ನಾನು ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಕಾರ್ಯಕ್ರಮ ಮಂಗಲಗೊಳಿಸಿವೆ. ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿ ತನಕ ವಿಶೇಷವಾಗಿ ನಿಮ್ಮೆಲ್ಲರಿಗೆ ಅನುಭವನ ತಿಳಿಸಿದರು. ಏನಂತ ತಿಳಿಸಿದರು ಅವ್ರು ನೋಡ್ರಿ, 6 ತಿಂಗಳ ಹುಟ್ಟಿತ್ತು, 3 ದಿನಕ್ಕೆ ಬದುಕಿತ್ತು, 1 ದಿನ ಸತ್ತಿತ್ತಂತ. ಅವು ಎಲ್ಲದಕ್ಕಿಂತ ಮಿಗಿಲಾಗಿ ಶರಣ ತತ್ವದ ಧರ್ಮಗಳಂತ ಬರ್ತಾವೆ. 19 ಅದೇ ಅಂತಾವೆ. 19 ಯಾವ ಅಂತಂದ್ರೆ ಅಷ್ಟಾವರಣ ಅಂತಕ್ಕಂಥ 8, ಪಂಚ ಆಚಾರ ತಕ್ಕಂಥದ್ದು 5, ಇವು 13 ಆಗ್ತಾವೆ. ಅದ್ರಾಗ ಇವರು ಇವತ್ತಿನ ಹೇಳ್ತಕ್ಕಂಥ ವಿಶೇಷ ಅಂದರೆ ಶಟಸ್ಥಲದ ಬಗ್ಗೆ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಇದು ಹೇಳಿದ್ರೆ ಅವರು ಭಕ್ತ ಆದ್ರೆ ಏನಾಗಬೇಕು, ಆಸೆ ಬಿಡ್ಬೇಕು. ಹಂಗಾರೆ ಭಕ್ತರು ಆಸೆ ಇದ್ದತ್ತ, ಆಸೆ ಆದತ್ ಈಶೆ ಅಂತ. ಆಸೆ ಹೇಳಿದ ಮನ ಏಸಿಕೆ ತೊಳೆದರೆ ಈಶ್ವರನ ಒಲಿಸುವುದು ಏನಾಗದಂತ. ಏನಾಗದು ಶಿವ ಸಾಂಬನ ಒಲಿಸುವುದು ಏನಾಗದಂತ. ನೋಡು, ಅರಿವು ಹಿಡಿದು ತನ್ನ ಕುರುವನ್ನು ಅಳಿದರೆ, ಅರಿವು ಹಿಡಿದು ತನ್ನ ಗರ್ವವನ್ನು ಅಳಿದರೆ ಗುರುವಿನ ಒಲಿಸುವುದು ಏನಾಗದು ಶಿವ ಸಾಂಬನ ಒಲಿಸುವುದು ಏನಾಗದು. ಅಮ್ಮ ಅಳಿದು ತಾ ಸುಮ್ಮನಿದ್ದರೆ ಬ್ರಹ್ಮನ ಒಲಿಸುವುದು ಏನಾಗದು. ನೋಡು, ಒಂದೊಂದೊಂದು ಟಚ್ ಅದೇವು. ಈಗ ನಾವು ಆಸೆ ಬಿಡ್ಬೇಕಾರೆ ಈಶೆ ಆಗ್ಬೇಕಾರೆ ಏನ್ ಮಾಡ್ಬೇಕು, ಆಸೆ ಬಿಡ್ಬೇಕು. ನೋಡಿ, ಮತ್ತೆ ಗುರುವಿನ ಒಲಿಸಬೇಕಾರೆ ಏನ್ ಮಾಡ್ಬೇಕು, ಗರ್ವ ಬಿಡ್ಬೇಕು. ಮತ್ತೆ ಬ್ರಹ್ಮನ ಒಲಿಸಬೇಕು ಏನಾಗ್ಬೇಕಂದ್ರೆ ಸುಮ್ಮನೆ ಇರ್ಬೇಕಂತ. ಎಷ್ಟು ವಿಶೇಷ ಶರಣರು ಹೇಳ್ತಾರ. ಅದಕ್ಕೆ ಇದೇ ಮಾತನ್ನ ಅವ್ರು ಹೇಳ್ತಾರ, ಇನ್ನೊಬ್ರು ಶರಣರು ಹೇಳ್ತಾರ, ಒಂದೊಂದನ ಅರಿಬೇಕಂತ. ಅದನ್ನ ಸರ್ವಜ್ಞ ಹೇಳಿಕೊಡ್ತಾನೆ. ಶಟಸ್ಥಲದ ಮರ್ಮವನ್ನು ಸ್ಫುಟವಾಗಿ ತಾನೆರೆದು ದಿಟವಾಗಿ ನಂಬಿ ನಡೆದೆಯರೆ ಇಹದೊಳಗೆ ಘಟಿಸುವುದು ಮುಕ್ತಿ ಸರ್ವಜ್ಞ ಅಂತ. ಈಗ ಅದನ್ನ ಹೇಳಿದ್ರಿ ಗೊತ್ತು ಭಕ್ತನ ಬಗ್ಗೆ. ಈಗ ಗೊಲ್ಲ ಇರ್ಬೋದು, ಬಾಸಿ ಕಾಯಕದ ಬಸವಯ್ಯ ಇರ್ಬೋದು, ಆ ಶಟಸ್ಥಲ ಬಗ್ಗೆನೇ ಹೇಳಿದ್ರು ವಿಶೇಷವಾಗಿ. ಮತ್ತೆ ಅವರಂತ ಅಲ್ಲ, ಅವ್ರ ಪತ್ನಿಯರು ಹೆಂಗಿದ್ರು ಅಂತಂದ್ರ ಬಾಸಿ ಕಾಯಕದ ಪತ್ನಿ, ಅದು ಬಸವಯ್ಯನ ಪತ್ನಿ ಕಾಳವಿ ಅಂತ ಬರ್ತಾಳ. ಕಾಳವಿ ಅವ್ರು ಹೆಂಗ ತನ್ನ ಬದುಕಿನೊಳಗ ಹೆಂಗ ನಾವು ಅವರು ವಚನ ಕಟ್ಟಿದ್ರು ತಮ್ಮ ಕಾಯಕದೊಳಗ, ಆಣ್ಮಳ ಅದ್ರಂಗ ಹೇಳ್ತಾಳ. ಆ ಗಂಡನ ಕಾಯಕ ಮಾಡ್ತಕ್ಕಂಥದ್ ಮೇಲೆ ಒಂದು ವಚನ ಹೇಳ್ತಾಳ ಬಸವಯ್ಯನ ಪತ್ನಿ. ಏನ್ ಹೇಳ್ತಾಳ ತಂದ್ರ, ಕೈ ತೆಪ್ಪಿ ಕೆತ್ತಿದ್ರೆ ಕಾಲಿಗೆ ಮೂಲ, ನಾಲಿಗೆ ತೆಪ್ಪಿ ನೋಡಿದರೆ ದವಡಿಗೆ ಮೂಲ, ಕಂಗಳ ತಪ್ಪಿ ನೋಡಿದರೆ ಕಣ್ಣಿಗೆ ಮೂಲ. ಅದರಂತೆ ಕಾಳಹಾರ ಕಾಳೇಶ್ವರ ಅಂತ ಹೇಳ್ತಾಳ ಅಂಕಿತ ಅವ್ರದ್ದು. ಈಗ ಬಡಿತನ ಮಾಡ್ತಾ ಇರ್ತಾರ, ಕೈ ತೆಪ್ಪಿ ಕೆತ್ತಿನಪ್ಪ ಅಂದ್ರೆ ಕಾಲಿ ಬರುತ್ತ ಬಾಚಿ. ಮತ್ತೆ ಕಂಗಳ ತಪ್ಪಿ ನೋಡಿದ್ರಪ್ಪ ಅಂದ್ರ ಅದು ಮಾರಿಗೆ ಮೂಲ ಆಗ್ತೈತಿ. ಕಂಗಳ ತಪ್ಪಿ ನೋಡಿದ್ರೆ ಮಾರಿ ಅಂತ. ನಾಲಿಗೆ ತಪ್ಪಿ ನೋಡಿದ್ರೆ ದವಡಿಗೆ ಮೂಲ. ಬಿಡ್ತಾರೆ ಬಿಡ್ತಾರ. ಅದಕ್ಕೆ ಕಾಲಹಾರ ಕರ್ಮಾಟ ಅಂತ ಬಸವಯ್ಯನ ಪತ್ನಿ ಹೇಳ್ತಾಳೆ ಮಾತು. ಪ್ರತಿಯೊಬ್ರು ಶಟಸ್ಥಲದ ಮರ್ಮ ಭಕ್ತ ಸ್ಥಳದಲ್ಲಿ, ಮತ್ತೆ ಮಹೇಶ ಸ್ಥಳದಲ್ಲಿ, ಮತ್ತೆ ಪ್ರಸಾದಿ ಸ್ಥಳದಲ್ಲಿ, ಪ್ರಾಣಲಿಂಗಿ ಸ್ಥಳದಲ್ಲಿ ಇವನ ಓಷ್ಟನ ಕಳ್ಕೊಂಡ ಮೇಲೆ ಶರಣಾತಾರಂತ.
ಇದು ನಾನಂತ ಉಳ್ಕೊಂಡ್ರೆ ಶರಣ ಆಗಕ್ಕೆ ಸಾಧ್ಯವಿಲ್ಲ, ಅದು ಶರಣ ಸ್ಥಳ ಬರಂಗಿಲ್ಲ. ಕಂಠ ಸ್ಥಳದಾಗ ಪ್ರಸಾದ ಲಿಂಗ ಅಂತ ಬರುತ್ತೆ. ಆ ಪ್ರಸಾದ ಲಿಂಗನ ಅನುವು ಮಾಡಿದಪ್ಪ ಅದಂಗೆ ತಾ ನಡೆದಾದ್ರ ಶರಣ ಶರಣ ಅಂತ ಬರ್ತೈತಿ. ಅದರಂತೆ ವಿಶೇಷ. ಆಮೇಲೆ ಐಕ್ಯ ಸ್ಥಳ. ಐಕ್ಯ ಅಂತಂದ್ರೆ ಏನ್ರಿ ಇದು? ಜೀವ ಮತ್ತು ಶಿವ ಇಬ್ರು ಒಂದಾಗದ ಏಕತ್ವ ಆಗದ ಐಕ್ಯ ನೋಡ್ರಿ. ಅದು ಅದರಂತೆ ಪ್ರತಿಯೊಬ್ಬರು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಅದರ ಮೇಲೆ ಪ್ರತಿಯೊಬ್ಬರು ತಿಳ್ಕೊಂಡು ಈ ಧರ್ಮ ಮಾರ್ಗದಾಗ ನಡೆದಾದ್ರ ವಿಶೇಷವಾಗಿ ಮುಕ್ತಿ ಸಿಗಲು ಸಂದೇಹವಿಲ್ಲ. ಅದರಿಂದ ಇಲ್ಲಿ ತನಕ ಅವರು ನಿಮ್ಮೆಲ್ಲರಿಗೆ ಜ್ಞಾನ ಹೇಳಿದ್ದಾರೆ. ನಿಮ್ಮ ಪರವಾಗಿ ನಮ್ಮ ಪರವಾಗಿ ಅವರಿಗೆ ಶರಣಾರ್ಥಿ ಎಂದು ಹೇಳುತ್ತಾ ಶರಣಾರ್ಥಿಗಳು. ವಿಶೇಷ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಗಿಸೋಣ. ಎಲ್ಲರಿಗೂ ಶರಣಾರ್ಥಿಗಳು.